ಮಲ್ಲಿ ಎದ್ದು ಆಚ್ಕೋದವ ಇನ್ನೂ ಬಂದಿಲ್ಲ. ನನ್ನ ಮೇಲೆ ಹೊಸಿನೂ ಕಾಳಜಿ ಇಲ್ಲ. ಕೊಟ್ಟ ಬೇರೆ ಹಸಿತಾದ. ಅಯ್ಯೋ ನನ್ನ ಪುಟ್ಮಲಿ ಹಂಗೇನೂ ಇಲ್ಲ. ನನ್ನ ಶಾನೆ ಪಸಂದಾಗ ನೋಡ್ಕೊತಾಳೆ. ಬರ್ತಾಳೆ ಹಲೋ ನಿಧಾನ ಓಪ್ಪ. ಆಮೇಲೆ ನೀ ಬಿದ್ದು ಬಿಟ್ರೆ ನಾ ಅಂಗಡಿಗೆ ಹೋಗೋದು ಬಿಟ್ಬಿಟ್ಟು ನಿನ್ನ ಸೇವೆ ಮಾಡ್ಕೊಂಡು ಇರ್ಬೇಕಾಯ್ತದೆ. ಕೊಡ್ತೀನಿ ನಾನು ನಿಮ್ಮ ಕೈ ಸೇವೆ ಮಾಡಿಸ್ಕೊಂಡಿನ ಹಂಗೆ ಮಾಡಿದ್ರೆ ನಂಜುಂಡೇಶ್ವರ ಒಪ್ಪಿನಾ? ಆಟಗುಳಿ ಮಾಡ್ಲಿಕ್ಕಂಬಿಡಮ್ಮೆ. ನಿನ್ನಂತ ಹೆಂಡತಿ ಸಿಗಬೇಕು ಅಂದ್ರೆ ನಾನು ಅದು ಯಾವ ಜನ್ಮದಲ್ಲಿ ಅದು ಏನು ಪುಣ್ಯ ಮಾಡಿದ್ನೋ. ಇಲ್ಲ ಪಾಪ ನಾ ಪುಣ್ಯ ಮಾಡಿದ್ದೀನಿ, ಅದಕ್ಕೆ ನೀವು ನನಗೆ ಸಿಕ್ಕುದು ಅಂದ್ರೆ ನಾ ಪಾಪ ಮಾಡಿದ್ನಾ? ನಾನು ಹಂಗೆ ಹೇಳಿಲ್ಲ, ನೀವು ಪುಣ್ಯ ಮಾಡಿದಿರಿ ಅಂದೆ. ಇರ್ಲಿ ಬಿಡು, ಈ ಪಾಟಿ ಖುಷಿ ಪಡ್ತದಲ್ಲ, ಏನ್ ಕಾರಣ? ಬಾಬಣ್ಣ ಆಯ್ತರ ಖುಷಿಯಾಗಿ ಹೆಂಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ದಡ್ಬಡಿತದ ನಾನೇನು ಹೊಸಬ್ನ? ನಿನ್ನ ಗಂಡ ಕಮ್ಮಿ, ನಿನ್ನ ಕಷ್ಟ ಸುಖ ಎಲ್ಲನೂ ನನ್ನ ಜೊತೆ ಹಂಚ್ಕೋಬೇಕು. ಹಂಚ್ಕ ಬಾಬಣ್ಣ ಅದು ನಿಮ್ಮ ಮಾವ ಬಂದವ್ರೇನೆ. ನಮ್ಮ ಅವ್ವ ತಮ್ಮ ಬಂದಿದ್ದಾನ? ಅಲ್ಲ ಬಾಬಣ್ಣ, ನಮ್ಮ ಡ್ಯಾಡ ಪಾಂಡಪುರ ಪುಟ್ಸ್ವಾಮಿ ಬಂದವ್ರೇನೆ. ವಜ್ರ ಮುನಿ ಬಂದಿದ್ದಾರ. ಅದಕ್ಕೆ ನೀವ್ಯಾಕೆ ದೊಡ್ಡಣ್ಣ ತರ ಆಡಿರಿ? ಇದ ಕುಣ್ಕೊಂಡ್ ಚಿಕ್ಕಣ್ಣ ತರ ಆಡ್ಬೇಕಿತ್ತ. ಹಂಗಾರೆ ನಮ್ಮ ಡ್ಯಾಡ ಬಂದು ನಿಮ್ಗೆ ಇಷ್ಟ ಆಗಿಲ್ವಾ? ಆಮೇ ಪುಟ್ಮಲ್ಲಿ ನನ್ನ ಇಷ್ಟ ಕಟ್ಕೊಂಡು ಏನಾಗಬೇಕಾಗಿತ್ತಮ್ಮೆ. ನಾ ಇಲ್ಲಿರೋದು ಅವ್ರಿಗೆ ಇಷ್ಟ ಇದ್ದ ಇಲ್ವಾ ಕೇಳ್ಕಬ್ಬ. ಅದು ಅವ್ರಿಗೆ ಇಷ್ಟ ಅದೇನಿ. ನೀನ್ ತಡವರ್ಸ್ಕೊಂಡ್ ಮಾತಾಡಿದ್ರೆ ಗೊತ್ತಾಯ್ತು ಕಂಬಿಡು ಅವ್ರಿಗೆ ನನ್ನ ಮೇಲೆ ಕೋಪ ಹೋಗಿಲ್ಲ ಅಂತ. ಪಾಪ ಮಾಡ್ಕೋಬೇಡಿ ಅಂತ ಅವ್ರು ಪ್ಲಾಸ್ಟಿಕ್ ಮಾಡ್ಕೊ ಬಂದೀವ್ನಿ. ಅದು ಪ್ಲಾಸ್ಟಿಕ್ ಅಲ್ಲ ಕಮ್ಮಿ, ರಿಕ್ವೆಸ್ಟ್. ಹಿಡಿದ್ರೆ ಸಾಲ. ಆಮೇಲೆ ಪುಟ್ಮಲ್ಲಿ ಈಗ ಅವ್ರು ಎಲ್ಲಿದ್ದಾರು? ಚಂದನ ನಟಿಲವ್ರೆ. ಯಾಕಮ್ಮೆ ಬಿಟ್ಬಿಟ್ಟು ಬಂದ? ಇನ್ನು ಕರ್ದಿ ಬರ್ಲಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಟು ಬಂದಿ. ಅಯ್ಯೋ ತಡ್ಕೊಟ್ಟದ. ಅವ್ರ ಹೊಟ್ಟೆಲ್ ಬಿಟ್ಟು ದೊಡ್ಡ ತಪ್ಪಾಗ್ಬಿಟ್ಟಕ್ಕಮ್ಮೆ. ಮೊದ್ಲೇ ನಿಮ್ಮಪ್ಪ ನನ್ನ ಕಂಡ್ರೆ ಸಾಕು ಕತ್ಗ ನಾಗರಾವ್ ಸುತ್ತಕೊಂಡ್ರೆ ಕುಣಿತಾರ. ಇನ್ನು ಅದನ್ನೇ ಅಣ್ಣಯ್ಯಪ್ಪನವ್ರು ಉಪಯೋಗಿಸ್ಕೊಂಡು ನನ್ನ ಮೇಲೆ ಇಲ್ದಿರೋದ್ನೆಲ್ಲ ಹೇಳಿ ಮಧುರ ಅವ್ರ ಮುಂದೆ ಅವಮಾನ ಮಾಡಿ ಬಯಸ್ಬಿಡ್ತಾರೆ. ಯಾರ್ಯಾರು ನಿಮ್ಗೆ ಅವಮಾನ ಮಾಡಿದ್ರೆ ನಾ ಬಿಟ್ಟಿನ ಅವ್ರಿಗೂ ಅವಮಾನ ಮಾಡ್ಬಿಡ್ತೀನಿ. ಸರಿ, ನೀವು ಹೋಗಿ ನಾಷ್ಟ ಮಾಡಿ, ನಾನು ನಮ್ಮ ಡ್ಯಾಡಿಗೆ ಬಿಸಿ ಮುದ್ದೆ ಮಾಡ್ತೀನಿ. ಈ ಪುಟ್ಮಲಿಗ ನನ್ನ ಕಷ್ಟ ಅರ್ಥ ಆಗಲ್ಲ. ಅವರಪ್ಪ ಎಂತ ಕಿರಾತಕ ಅಂತ ನನಗೆ ಚೆಂದಾಗಿ ಗೊತ್ತು. ಪೊಂಗಳಿ ಮಲ್ಲಪ್ಪ, ಈಗ ನೀನೇ ನನ್ನ ಕಾಪಾಡಬೇಕು ತಂದೆ. ಅಂಕಲ್, ನೀವೊಂಥರ ಫ್ರೀ ಬರ್ಡ್ ಇದ್ದಾಗೆ. ನಿಮ್ಮನ್ನು ಮೊದಲು ನೋಡಿದಾಗ ತುಂಬಾ ಶಿಸ್ತಿನ ಮನುಷ್ಯ ಅಂದ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಈಗ ಅನಿಸ್ತಿದೆ ನೀವು ತುಂಬಾ ಹತ್ರದವರು ಅಂತ. ತುಂಬಾ ಹತ್ರಕ್ಕೆ ಬರಬೇಡ, ಆಮೇಲೆ ಈ ಕಪ್ಪಲ್ಲ ತಲೆ ಕುಟ್ಬಿಡ್ತೀನಿ. ಅಂಕಲ್, ನೀವು ಕಪ್ಪಲ್ಲಾದ್ರೂ ಹೊಡಿರಿ, ನಿಮ್ ತಲೆಗೆ ಹಾಕೊಂಡ್ರೆ ಹೆಲ್ಮೆಟ್ ಅಲ್ಲಾದ್ರೂ ಹೊಡಿರಿ. ಎಷ್ಟಾದ್ರೂ ನಿಮ್ನ ಮಾವ ತಾನೆ. ಏನು ಮಾವ ಅಳಿ ಅಂತ ರೂಟೇ ಚೇಂಜ್ ಮಾಡ್ತೀರಿ, ಏನ್ ಸಮಾಚಾರ? ಅಂದ್ರೆ ನನ್ನ ಹೆಂಡತಿ ಮಧುರ ನಿಮ್ಮ ಮಗಳು ಅಂದ್ಮೇಲೆ ನಾನು ನಿಮ್ಮ ಮಳೆಯ ತಾನೆ. ಈಗಲೂ ಬೇಡ ಅಂದ್ರೆ ಹೇಳಿ, ನಾನು ವಿಷಯ ಮಾತಾಡೋಣ. ಇರ್ಲಿ ಬಿಡಪ್ಪ, ಇರ್ಲಿ ಬಿಡು. ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಅವನಂತೂ ನನ್ನ ಮಾವ ಅನ್ಸಕ್ಕೆ ಕರೀಲಿಲ್ಲ. ನೀನಾದ್ರೂ ನಾನು ಕರೀತಾ ಇದೆಯಲ್ಲ, ಅಷ್ಟೇ ಸಾಕು. ಒಂದು ಅವಕಾಶ ಕೊಟ್ಟು ನೋಡಿ, ಸ್ವಂತ ಅಡಿ ಆಗ್ಬಿಡ್ತೀನಿ. ಏನಂದೆ? ಅಂಕಲ್, ಪುಟ್ಟಮಲ್ಲಿಯವ್ರನ್ನ ನೋಡಿದಾಗೆಲ್ಲ ಒಂದು ವಿಷಯ ನನ್ನನ್ನು ಕಾಡ್ತಾನೆ ಇದೆ. ಏನಪ್ಪ ಅದು? ಇಂಥ ಸುಂದರವಾದ ಮುಗ್ಧವಾಗಿರೋ ಹೆಣ್ಣಿಗೆ ಜನ್ಮ ಕೊಟ್ಟ ಮಹಾನುಭಾವ ಯಾರು, ಅವ್ರನ್ನ ಒಂದ್ಸಲಿ ನೋಡ್ಬೇಕು ಅಂತ. ಈಗ ನಿಮ್ಮನ್ನ ನೋಡಿದ್ನಲ್ಲ, ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಪುಟ್ಮಲ್ಲಿ ಅಮೃತದಂತ ಹುಡುಗಿನಪ್ಪ, ಅದ್ರ ಜೊತೆಗೆ ವಿಷಾನು ಹುಟ್ಬಿಡ್ತು. ವಿಷಾನ ಏನ್ ಹೇಳ್ತಿದ್ರ ಅಂಕಲ್? ಓ, ಪುಟ್ಮಲ್ಲಿ ಎಷ್ಟು ಮುಗ್ದೇನಪ್ಪ. ಅಮ್ಮ ಇದ್ದಾನೆ, ಕಿರಾತ್ಕ. ಹೌದೌದು, ಪುಟ್ಟಮಲ್ಲಿಯವ್ರು ಹಾಗಾಗಿ ಹೇಳೋದನ್ನ ಕೇಳಿದ್ದೀನಿ. ಅವ್ರು ಒಂಥರ ಕ್ರಿಮಿನಲ್ ಥರ ಅಂತೆ. ಕ್ರಿಮಿನಲ್ ಥರ ಅಲ್ಲಪ್ಪ, ಕ್ರಿಮಿನಲ್ಲೇ. ಕಳ್ತನ ಮಾಡೋ ಮಾಯೆ ಸಿಕ್ಕಾಕೊಂಡ್ಬಿಟ್ಟಿದ. ಹೋಗ್ಲಿ ಬಿಡಿ ಅಂಕಲ್, ಈ ಹೆಣ್ಣು ಅನ್ನೋ ಮಾಯಲ್ಲಿ ಬೀಳೋದಕ್ಕಿಂತ ಕಳ್ತನ ಮಾಡೋದೇ ವಾಸಿ. ಕಳ್ತನ ಮಾಡಿದ್ರೆ ಒಂದ್ಸಲ ಶಿಕ್ಷೆ ಅನುಭವಿಸ್ಬೇಕು, ಹೆಣ್ಣಿನ ಮಾಯಲ್ಲಿ ಬಿದ್ರೆ ದಿನಾ ಶಿಕ್ಷೆ ಅನುಭವಿಸ್ಬೇಕು.